ನಮಸ್ಕಾರ ಕರ್ನಾಟಕ ಎಲ್ಲರೂ ಹೆಂಗದರಿ ನಾನಂತೂ ಮಸ್ತ್ ಅದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಿ ಅಂತ ತಿಳ್ಕೊತೀನಿ ಇವತ್ತಿನ ವಿಡಿಯೋ ಏನಂತಂದ್ರೆ ನೀವು ಟೈಟಲ್ ತಮ್ಮಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರ್ತೈತಿ ನಿಮಗೆ ಹೌದ್ರಿ 2-3 ದಿನ ಕಂಟಿನ್ಯೂಸ್ ರಜೆ ಬರ್ತೈತಿ ಆದ್ರೆ ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಮಾಡ್ಬೇಕಂತ ಹೇಳಿ ಎಲ್ಲರೂ ವೇಟ್ ಮಾಡ್ತಾ ಇರ್ತೀರಿ ಆದ್ರೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತ ಹೇಳಿ ನಿಮಗೆ ಸಮಸ್ತಾ ಇರಂಗಿಲ್ಲ ಅದಕ್ಕಾಗಿ ನಾ ಇವತ್ತಿನ ವಿಡಿಯೋ ಒಳಗೆ 3 ದಿನಗಳ ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಪ್ಲಾನ್ ಮಾಡೀನಿ ಅದು ಪ್ಲಾನ್ ಹೆಂಗೆ ಮಾಡೀನಿ ಅಂದ್ರೆ ಯಾವ ಟೈಮ್ಕ ಎಲ್ಲಿ ಇಳಿಬೇಕು ಆಮೇಲೆ ಏನು ಮಾಡಬೇಕು ಎಲ್ಲಿ ಹತ್ತಬೇಕು ಎಲ್ಲಿ ಹಾಲ್ಟ್ ಮಾಡಬೇಕು ಎಲ್ಲ ಒಂದು ಸ್ಟಡಿ ಮಾಡಿ 3 ದಿನಗಳದೊಂದು ಟ್ರಿಪ್ ರೆಡಿ ಮಾಡೀನಿ ಅದಕ್ಕಾಗಿ ಈ ವಿಡಿಯೋ ಒಳಗೆ ಪಿನ್ ಟು ಪಿನ್ ಎಲ್ಲ A to Z ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಈ ಟ್ರಿಪ್ ಬಂದ 2 ದಿನ ಇರ್ತೈತಿ ಟೋಟಲ್ 3 ದಿನ ಅಂತ ಯಾಕೆ ಹೇಳೀನಿ ಅಂದ್ರೆ ನಾನು ಲಾಸ್ಟ್ ಬೆಂಗಳೂರು ಇಟ್ಕೊಂಡೀನಿ ಬೆಂಗಳೂರು ಯಾಕೆ ಇಟ್ಕೊಂಡಿ ಅಂದ್ರೆ ಬೆಂಗಳೂರಾಗ ಒಂದು ಸ್ವಲ್ಪ ಕೆಲಸ ಇತ್ತು ಆದ್ರೆ ಈ ಕಡೆ ಸೈಡ್ದವ್ರು ಬೆಂಗಳೂರಿಗೆ ಹೋಗಬೇಕು ಶಾಪಿಂಗ್ ಮಾಡಬೇಕು ಉತ್ತರ ಕರ್ನಾಟಕದವರು ಒಂದು ಎಲ್ಲರಿಗೆ ಆಸೆ ಇರ್ತೈತಿ ಅದಕ್ಕಾಗಿ ನೀವು 3 ದಿನದೊಳಗೆ 2 ದಿನ ಟ್ರಿಪ್ಪ 1 ದಿನ ಬೆಂಗಳೂರು ಶಾಪಿಂಗ ಮತ್ತು ತಿರುಗಾಡೋದೆಲ್ಲ ಇಟ್ಕೋಬೋದು ಅದಕ್ಕೆ ನಾ 3 ದಿನ ಅಂತ ಹೇಳೀನಿ ಈ ಟ್ರಿಪ್ ಬಂದ ಟ್ರೈನ್ಯಾಗ ಆಲ್ಮೋಸ್ಟ್ ಆಲ್ ಟ್ರೈನ್ಯಾಗ ಇರ್ತೈತಿ ಸ್ವಲ್ಪ ಕನೆಕ್ಟಿವಿಟಿ ಇಲ್ಲದಲ್ಲಿ ಬಸ್ನಲ್ಲಿ ಹೋಗ್ತೀವಿ 50 ರೂಪಾಯಿ ಕೊಟ್ಟ ರಾಯಬಾಗದಿಂದ ಬೆಳಗಾವಿ ತನಕ ಜನರಲ್ ಟಿಕೆಟ್ ತೊಗೊಂಡೇನೆ ನೋಡ್ರಿ ನಂದು ಎಲ್ಲಿದ್ರೆ ರಾಯಬಾಗದಿಂದ್ರೆ ರಿಸರ್ವೇಷನ್ ಐತಿ ಆದ್ರೆ ನಾ ಚೆನ್ನಮ್ಮಕ್ಕೆ ಹೊಂಟಿಲ್ಲ ಬೆಳಗಾವ್ದಾಗ ಸ್ವಲ್ಪ ಕೆಲಸ ಐತೆ ಅಂತೇಳಿ ನಾ ಪ್ಯಾಸೆಂಜರ್ ಟ್ರೈನಿಗೆ ಹೊಂಟೀನಿ ಅಲ್ಲಿಗೆ ಹೋಗಿ ನಾ ಚೆನ್ನಮ್ಮ ಟ್ರೈನಿಗೆ ಬೋರ್ಡ್ ಹಾಕೋನು ನಾವು ಎಷ್ಟು ಖರ್ಚು ಮಾಡ್ತೀವಿ ಅನ್ನೋದು ನಾ ಸೈಡ್ ಪ್ರತಿಯೊಂದು ಸಲ ಖರ್ಚು ಮಾಡಿದಾಗೊಮ್ಮೆ ನಾನು ಸೈಡ್ ಕೊಡ್ತಿರ್ತೀನಿ ಮೆನ್ಷನ್ ಮಾಡ್ತಿರ್ತೀನಿ ಪ್ಲಸ್ಸು ಮಾಡ್ತಿರ್ತೀನಿ ಲಾಸ್ಟಿಗೆ ಟೋಟಲ್ ಟೂರ್ ಮುಗಿಬೇಕಾದ್ರೆ ನಮ್ದು ಎಷ್ಟು ಖರ್ಚು ಆಯ್ತು ಅಂತ ಹೇಳಿ ಲಾಸ್ಟ್ ವಿಡಿಯೋ ಒಳಗೆ ಎಂಡ್ ಒಳಗೆ ಸಿಗ್ತೈತಿ ಅದಕ್ಕೆ ವಿಡಿಯೋನ ಕೊನೆವರೆಗೂ ನೋಡಿ ಟೈಮಿಗೆ 4 ಗಂಟೆ ಆಗೈತೆ ರೀ ಬೆಳಗಾವಿಗೆ ಬಂದೀನಿ ಇನ್ನು ನಮ್ದು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಟ್ರೈನ್ 6:35ಕ್ಕೆ ಇಲ್ಲಿ ಬೆಳಗಾವಿಗೆ ಬರ್ತೈತಿ ಅಲ್ಲಿವರೆಗೂ ನಾ ಸಿಟಿ ಒಳಗೆ ಹೋಗಿ ಒಂದು ಸ್ವಲ್ಪ ಒಬ್ರಿಗೆ ಭೇಟಿ ಆಗೋದೈತಿ ಭೇಟಿಯಾಗಿ ಬಂದ ಆಮೇಲೆ ನಿಮಗೆ ಸಿಗ್ತಾನಂತ ಟೈಮ್ 6:30 ಆಗೈತೆ ರೀ ಈಗ ನಾವು ಬೆಳಗಾವಿ ರೈಲ್ವೆ ಸ್ಟೇಷನ್ಗೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಎಂಟ್ರಿ ಆಗೈತಿ ಈ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಒಳಗೆ ಹತ್ತಿ ನಾವು ಬೇರೂರವರೆಗೂ ಜರ್ನಿ ಮಾಡ್ತೀವಿ ಬೇರೂರವರೆಗೂ ಹೋಗಿ ಅಲ್ಲಿ ಟ್ರೈನ್ ಚೇಂಜ್ ಮಾಡ್ತೀವಿ ಅದು ಯಾವ ಟ್ರೈನ್ ಅಂತೇಳಿ ಆಮೇಲೆಲ್ಲ ಬೇರೂರಿಗೆ ಹೋಗಿ ಹೇಳ್ತೀನಂತ ಇದು ನೋಡಿರಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬೆಳಗಾವಿ ಒಳಗೆ ನಿಂತೈತಿ ಈಗ ಇನ್ನು 10 ನಿಮಿಷ ಒಳಗೆ ಇಲ್ಲಿ 10 ನಿಮಿಷ ಸ್ಟಾಪ್ ಐತಿ 10 ನಿಮಿಷ ಒಳಗೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಟ್ರೈನ್ ಡಿಪಾರ್ಚ್ ಆಕತಿ ಈಗ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಟ್ರೈನ್ಗೆ ನಮ್ಮ ಪ್ರಕಾಶ್ ಎಂಟ್ರಿ ಆಗ್ಯಾನು ಇಬ್ಬರು ಕೂಡಿ ಇನ್ನು ನೆಕ್ಸ್ಟ್ ಟೂರ್ ಕಂಟಿನ್ಯೂ ಆಕತಿ ನಮ್ಮದು ಕೋಚ್ ಬಂದುಬಿಟ್ಟು ಎಸ್ಟನ್ ಒಳಗೆ 46-48 ಬರೀ ಈಗ ಬೆಳಗಾವಿಯಿಂದ ಡಿಪಾರ್ಚರ್ ಆಗತ್ತೈತಿ ಟೈಮ್ ಆಯ್ತು ಈಗ ಇನ್ನು ನಿಮ್ಗೆ ಮಧ್ಯ ಸಿಗಂಗಿಲ್ಲ ಡೈರೆಕ್ಟ್ ಬೇರೂರಿಗೆ ಹೋಗಿ ಸಿಗ್ತಾನು ಸಿಗ್ನಲ್ ಆಯಿತು ಟ್ರೈನ್ ಡಿಪಾರ್ಚರ್ ಆಗತ್ತೈತಿ ನಮ್ಮ ಸೀಟಿಗೆ ಹೋಗೋಣ ಅಂತ ಸೀಟ್ ನಂಬರ್ 46 48 46 ಈಗ ನಾನು ನಿಮ್ಗೆ ಬೇರೂರೊಳಗೆ ಹೋಗಿ ಸಿಗ್ತಾನಂತ ಯಾಕಂದ್ರೆ ಈಗ ನೈಟೆಲ್ಲ ನಾವು ನಿದ್ದೆ ಮಾಡಬೇಕು ಯಾಕಂದ್ರೆ ನೈಟಲ್ಲಿ 2 ಗಂಟೆಗೆ ಹೋಗಿ ರೀಚ್ ಆಕೈತಿ ಅಲ್ಲಿ ಎಚ್ಚರ ಆಗಬೇಕು ಎಚ್ಚರಾಗಿ ಆಮೇಲೆ ನೆಕ್ಸ್ಟ್ ಟ್ರೈನ್ ಹಿಡಿಬೇಕು ಅದಕ್ಕಾಗಿ ನಾವು ಈಗ ನಿದ್ದೆ ಮಾಡಿ ಆಮೇಲೆ ನಿಮ್ಗೆ ನೈಟ ಬೇರೂರೊಳಗೆ ಸಿಗ್ತಾನಂತ ಈಗ ಟೈಮ್ 2:10 ಆಗೈತಿ ಬೇರೂರು ಜಂಕ್ಷನ್ಗೆ ರೀಚ್ ಆದೀವಿ ಮತ್ತು ಇಲ್ಲಿ ಇನ್ನು ಒಂದು 40 ನಿಮಿಷ ವೇಟ್ ಮಾಡಬೇಕು ಇನ್ನು ನಾವು ಇಲ್ಲಿ ಬೇರೂರಿನಿಂದ ಹೊರಡು ಟ್ರೈನ್ ನಂಬರ್ ಬಂದು ಮೈಸೂರು ತಾಳಗುಪ್ಪ 16227 ಇದು ಮೈಸೂರು ತಾಳಗುಪ್ಪ ಓವರ್ನೈಟ್ ಎಕ್ಸ್ಪ್ರೆಸ್ ಟ್ರೈನ್ ಇದೆ ನೋಡ್ರಿ ಆ
ಕಡೆ ಲೈನ್ ಒಳಗೆ ಸೆಕೆಂಡ್ ಪ್ಲಾಟ್ಫಾರ್ಮ್ ಒಳಗೂ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಟ್ರೈನ್ ಆ ಕಡೆ ಬೆಂಗಳೂರು ಸೈಡಿಂದ ಬರೋ ಟ್ರೈನ್ ಬಂತು. ಎರಡೂ ರಾಣಿ ಚೆನ್ನಮ್ಮ ಟ್ರೈನ್ ಒಂದೇ ಸ್ಟೇಷನ್ ಒಳಗೆ ಒಂದು ಅರೈವಲು ಒಂದು ಡಿಪಾರ್ಚರ್ ಆಗ್ತಾಯಿದೆ. ಬೀರೂರು ಜಂಕ್ಷನ್ ಒಳಗೆ 2, 3, 4ನೇ ಪ್ಲಾಟ್ಫಾರ್ಮ್ಗೆ ಹೋಗಕ್ಕೆ ಲಿಫ್ಟ್ ವ್ಯವಸ್ಥೆ ಮಾಡ್ಯಾರ. ಐತೆ ನೋಡ್ರಿ, ಮಸ್ತ್ ಐತೆ ಲಿಫ್ಟ್ ವ್ಯವಸ್ಥೆ. ಕಡೆ ಬರ್ತೈತೆ. ಬೀರೂರಿಂದ ತಾಳಗುಪ್ಪ ನಮ್ದು ಟಿಕೆಟ್ ಕನ್ಫರ್ಮ್ ಇರಲಿಲ್ಲ, ಅದಕ್ಕಾಗಿ ಇಲ್ಲಿ ಜನ್ರಲ್ ಟಿಕೆಟ್ ತೊಗೊಂಡಿದ್ದೀವಿ ರೀ. ಜನ್ರಲ್ ಟಿಕೆಟ್ ಪ್ರೈಸ್ ಒಬ್ರಿಗೆ 70 ರೂಪಾಯಿ, 2 ಜನಕ್ಕೆ ಕೂಡಿ 140 ರೂಪೀಸು. ನೋಡಬೇಕು ಜನ್ರಲ್ ಯಾವ ರೀತಿ ಇರ್ತೈತಿ. ಇದು ಇಲ್ಲ ಇನ್ನೂ ನೈಟ್ ಜರ್ನಿ ಐತಿ, ಸೀಟ್ ಇರ್ತಾವೆ ಇಲ್ಲೋ, ಏನೇನು ಮಾಡ್ತೀವಿ ಅಂತೆಲ್ಲ ನಾನು ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಟ್ರೈನ್ ನಂಬರ್ 16227 ಮೈಸೂರು ತಾಳಗುಪ್ಪ ಓವರ್ ನೈಟ್ ಎಕ್ಸ್ಪ್ರೆಸ್ ಎಂಟ್ರಿ ಆಗತ್ತೈತ್ರಿ ಈಗ ಬೀರೂರು ಜಂಕ್ಷನ್ಗೆ. ಈ ಟ್ರೈನಲ್ಲಿ ಹತ್ತಿ ನಾವು ತಾಳಗುಪ್ಪವರೆಗೂ ಜರ್ನಿ ಮಾಡ್ತಾಯಿದ್ದೀವಿ. ರಿಸರ್ವೇಷನ್ ಇಲ್ಲ, ಜನರಲ್ ಕೋಚ್ನಲ್ಲಿ ಹತ್ತಬೇಕು. ಜನರಲ್ ಕೋಚ್ ಕಂಡೀಷನ್ ಹೆಂಗಿರ್ತೈತಿ ಏನೋ ಗೊತ್ತಿಲ್ಲ. ಜನರಲ್ ಕೋಚ್ ಪೊಸಿಷನ್ ಇಲ್ಲಿ ನೋಡ್ರಿ. ಜನರಲ್ ಒಳಗೆ ಎಲ್ಲೋ ಪರಿಸ್ಥಿತಿ ಆಗೈತಿ, ಒಂದು ಸೀಟ್ ಖಾಲಿ ಇಲ್ಲ. ಎಲ್ಲರಿಗೂ ಶುಭ ಮುಂಜಾನೆ. ಈಗ ಟೈಮ್ 6:30 ಆಗೈತ್ರಿ. ಈಗ ಎದ್ದ ಫ್ರೆಶಪ್ ಆಗಿ ಅಲ್ಲೆಲ್ಲ ಉಜ್ಜಿ ಇಲ್ಲಿ ಬಾಗಿಲಾಗ ಬಂದಿದ್ದಾನೆ. ಮತ್ತು ಬಾಗಿಲಾಗ ಬಂದಿದ್ದ ತಕ್ಷಣ ಹೊರಗಡೆ ವ್ಯೂ ನೋಡ್ರಿ ಏನು ಸಖತ್ತಾಗಿ ಕಾಣತೈತೆ ಅಂತೇಳಿ. ಫುಲ್ ಮನ್ಸು ಬಿದ್ದೈತಿ. ಮತ್ತು ಮುಂದಿನ ದಾರಿ ಏನಪ್ಪ ಅನ್ನೋ ಅಷ್ಟು ಮನ್ಸು ಬಿದ್ದೈತಿ. ಫುಲ್ ಹಸಿರು ನೇಚರ್ ಎಲ್ಲ ಫುಲ್ ಗ್ರೀನರಿ ಐತಿ. ಮತ್ತು ಸಾಗರ 10 ಕಿಲೋಮೀಟ್ರ್ ಐತಿ. ಅಂದರೆ ಇನ್ನೊಂದು 10 ಕಿಲೋಮೀಟ್ರ್ 10 ನಿಮಿಷದ ದಾರಿ ಐತಿ. ಆಮೇಲೆ ಅಲ್ಲಿಂದ ತಾಳಗುಪ್ಪ ಸರಿಯಾಗಿ 7 ಗಂಟೆ ತನಕ ರೀಚ್ ಆಗ್ತಾನು. ರಾತ್ರಿ 3 ಗಂಟೆಗೆ ಬಿಟ್ಟಿದ್ದ ಟ್ರೈನ ಈಗ 7 ಗಂಟೆ ಆಗೈತ್ರಿ. ತಾಳಗುಪ್ಪಕ್ಕೆ ಬಂದು ರೀಚ್ ಆಗೈತಿ. ತಾಳಗುಪ್ಪ ರೈಲ್ವೆ ಸ್ಟೇಷನ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದು ಬರ್ತೈತಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಒಳಗೆ. ಇದೊಂದು ಟರ್ಮಿನಲ್ ರೈಲ್ವೆ ಸ್ಟೇಷನ್ ಇದೆ. ಟರ್ಮಿನಲ್ ರೈಲ್ವೆ ಸ್ಟೇಷನ್ ಅಂದ್ರೆ ಇಲ್ಲಿಂದ್ರೆ ಮುಂದ್ಗಡೆ ಯಾವ ಲೈನ್ ಹೋಗಿಲ್ಲ, ಇಲ್ಲೇ ಎಂಡ್ ಆಕೈತಿ. ಇಲ್ಲಿ ಬಂದಂಥ ಟ್ರೈನ್ಗಳೆಲ್ಲ ಇಲ್ಲೇ ರಿಟರ್ನ್ ಆಗ್ತಾವೆ. ಮತ್ತು ಇಲ್ಲಿಂದ್ರೆ ಮುಂದೆ ಒಂದು ಲೈನ್ ಇನ್ನೂ ಸರ್ವೆ ಸ್ಟಾರ್ಟ್ ಆಗಬೇಕಂತೇಳಿ ವಿಚಾರ ಮಾಡತ್ತಾರು. ಯಾವ ಲೈನ್ ಅಂದ್ರೆ ಶಿರ್ಸಿ
ಹೋಗಿ ಅಲ್ಲಿಂದ ಹುಬ್ಳಿಗೆ ಕನೆಕ್ಷನ್ ಕೊಡುವಂಥ ಲೈನ್ ಸದ್ಯದಾಗ ಸರ್ವೆ ಸ್ಟಾರ್ಟ್ ಆಕಂತ ಹೇಳತ್ತಾರು. ನೋಡಬೇಕು ಏನು ಮುಂದೆ ಅಪ್ಡೇಟ್ಸ್ ಬರಲಿ, ಬಂದ್ಮೇಲೆ ತಿಳಿಸ್ತಂತ. ಮತ್ತು ಈ ತಾಳಗುಪ್ಪ ರೈಲ್ವೆ ಸ್ಟೇಷನ್ಗೆ ಡೈಲಿ 5 ಟ್ರೈನ್ ಅರೈವಲ್ ಮತ್ತು ಡಿಪಾರ್ಚರ್ ಆಕ್ಕವು. ಅದರಲ್ಲಿ ಒಂದು 3 ಟ್ರೈನ್ ಮೈಸೂರಿಂದ ಬರ್ತಾವೆ, 1 ಟ್ರೈನು ಬೆಂಗಳೂರಿಂದ ಬರ್ತೈತಿ ಮತ್ತು 1 ಟ್ರೈನ್ ಬರ್ತೈತೆ ರೀ ಶಿವಮೊಗ್ಗದಿಂದ. ಮತ್ತು ಈಗೇನು ಬಂದಿರಲ್ಲ, ಇದು ಮೈಸೂರು ತಾಳಗುಪ್ಪ ಎಕ್ಸ್ಪ್ರೆಸ್ ಟ್ರೈನ್, ಓವರ್ನೈಟ್ ಎಕ್ಸ್ಪ್ರೆಸ್ ಟ್ರೈನ್ ಇದೆ. ಈ ಟ್ರೈನ್ ಇನ್ನು ರಿಟರ್ನ್ ಶಿವಮೊಗ್ಗವರೆಗೂ ಪ್ಯಾಸೆಂಜರ್ ಆಗಿ ಹೋಗ್ತೈತಿ. ಮತ್ತು ಶಿವಮೊಗ್ಗದಿಂದ ತಾಳಗುಪ್ಪವರೆಗೂ ಮತ್ತು ಪ್ಯಾಸೆಂಜರ್ ಆಗಿ ಬರ್ತೈತಿ. ಮತ್ತು ನೈಟ್ ತಾಳಗುಪ್ಪದಿಂದ ಮೈಸೂರುವರೆಗೂ ಸೂಪರ್ ಫಾಸ್ಟ್ ಅಂದರೆ ಓವರ್ನೈಟ್ ಎಕ್ಸ್ಪ್ರೆಸ್ ಆಗಿ ಮತ್ತು ಮೈಸೂರಿಗೆ ಹೋಗ್ತೈತಿ. ಮತ್ತು ನಾನು ನಿಮಗೆ ಇಲ್ಲಿವರೆಗೂ ಬಜೆಟ್ ನಮಗೆ ಖರ್ಚು ಅಷ್ಟಾಯ್ತು ಅಂತ ಹೇಳಿದ್ದಿಲ್ಲ. ನಾವು ರಾಣಿ ಚೆನ್ನಮ್ಮ ಟ್ರೈನಿಗೆ ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ 290 ರೂಪಾಯಿ. ಮತ್ತು ಇಲ್ಲಿಂದ ಇದು ಜನರಲ್ ಕೋಚಿಗೆ ಬಂದೀವಿ, ಇದು 60 ರೂಪಾಯಿ. ಟೋಟಲ್ ನಮಗೆ ಈಗ ಖರ್ಚಾಗಿದ್ದು ಟೋಟಲ್ 350 ರೂಪಾಯಿ. ತಾಳಗುಪ್ಪ ರೈಲ್ವೆ ಸ್ಟೇಷನ್ ಹೊರಗಡೆನ ಬಸ್ ಸ್ಟಾಪ್ ಐತಿ. ಬಸ್ ಸ್ಟಾಪ್ ಅಲ್ಲಿಂದ ನೀವು ಜೋಗ್ ಫಾಲ್ಸ್ಗೆ ಹೋಗ್ಬೋದು ಅಥವಾ ಒಡಂಬೆಲ್ಗೆ ಹೋಗ್ಬೋದು. ನಾವು ಫಸ್ಟಿಗೆ ಒಡಂಬೆಲ್ಗೆ ಹೊಂಟಿದ್ದೀವಿ. ಈಗ ಬರೀ ತಾಳಗುಪ್ಪ ರೈಲ್ವೆ ಸ್ಟೇಷನ್ ಹೊರಗಡೆ ಹೋಗೋಣ ಅಂತ. ನಾವು ಮೊದಲು ಒಡಂಬೆಲ್ ಪದ್ಮಾವತಿಗೆ ಹೋಗಿ ಆಮೇಲೆ ಜೋಗ್ ಫಾಲ್ಸ್ಗೆ ಬರ್ತೀವಿ. ಇದು ನೋಡ್ರಿ ತಾಳಗುಪ್ಪ ರೈಲ್ವೆ ಸ್ಟೇಷನ್ ಹೊರಗಡೆ, ಇದು ರೈಲ್ವೆ ಸ್ಟೇಷನ್. ಇಲ್ಲಿ ಬಸ್ ಸ್ಟಾಪ್ ಐತಿ. ಜನ ನೋಡ್ರಿ ಎಷ್ಟು ಹೇಳ್ದಾರೆ ಇಲ್ಲಿ. ಮಸ್ತ್ ಐತ್ರಿ ರೈಲ್ವೆ ಸ್ಟೇಷನ್ ಇದೆ. ಕೇಳ ಇಲ್ಲೇ ಬಸ್ ಸಾಗರದಿಂದ ಶಿವಮೊಗ್ಗದಿಂದ ಬರೋ ಬಸ್ಗಳೆಲ್ಲ ಇಲ್ಲಿ ಹೊರಗಡೆ ಸ್ಟಾಪ್ ಆಕ್ಕವು. ಟ್ರೈನಿಗಳ ಜನ ನೋಡ್ರಿ ಇದೆಲ್ಲ. ಎಲ್ಲಿ ಹೋಗತ್ ಕೇಳ ಪ್ರಕಾಶ? ಯಾರು ಸೀಟ್ ಸರ್ವಿಸ್ ಬಸ್ ಇರಾಕಿಲ್ವ? ಅದು ಸೀಟ್ ಸರ್ವಿಸ್ ಬಸ್ ಇರಾಕಿಲ್ಲ, ಅದು ಸೀಟ್ ಸರ್ವಿಸ್ ಅಲ್ಲ. ಅದು ಇದು ನೋಡ್ರಿ, ಇಲ್ಲಿ ತಾಳಗುಪ್ಪಕ್ಕೆ ಬಂದ್ರೂ ನಮ್ಮ ಸೈಡ್ ಬಸ್ ಫಸ್ಟ್ ನಮ್ಮ ಸೈಡ್ ಬಸ್ ಸಿಗ್ಬೇಕಾ. ಸಾಗರ, ಮಿರಜ್, ಶಿರ್ಸಿ, ಹುಬ್ಬಳ್ಳಿ, ಬೆಳಗಾವಿ, ಹುಕ್ಕೇರಿ. ಸಾಗರದಿಂದ ಹೊರಟು ಈಗ ಮಿರಜ್ ಕಡೆ ಹೊಂಟೈತ್ರಿ. ಜನ ಅಂತೂ ಫುಲ್ ಹತ್ತೈತಿ. ಇಲ್ಲೇ ಸ್ಟೇಷನ್ ಹೊರಗಡೆ ಬಂದ ಒಂದು ಟೀ ತೊಗೊಂಡಿದ್ದೀವಿ. ಈ ಟೀ ಕಾಸ್ಟ್ ಬಂದು 10 ರೂಪಾಯಿ. ಟೋಟಲ್ ಖರ್ಚು 360 ಆಯ್ತು ನಮ್ದೀಗ. ಇದು ನೋಡ್ರಿ ಬಸ್ ತಿರುಪತಿಯಿಂದ ಬಂದೈತಿ. ತಿರುಪತಿ, ಬೆಂಗಳೂರು, ಶಿವಮೊಗ್ಗ, ಕುಮಟಾ. ಪ್ರೈವೇಟ್ ಬಸ್ ನೋಡ್ರಿ. ಸಾಗರ, ಕುಮಟಾ, ಹೊನ್ನಾವರ, ಶಿವಮೊಗ್ಗ, ಸಿದ್ದಾಪುರ, ದೊಡ್ಡಮನಿ, ಧಾರೇಶ್ವರ, ಸಾಗರ, ಹೆಣ್ಣಿ, ತಾಳಗುಪ್ಪ, ಕಾರ್ಗಲ್, ಜೋಗ ಬಸ್ ಇದೆ ರೀ. ಬಸ್ ಮಾತ್ರ ಫುಲ್ ರಶ್ ಐತಿ. ಶ್ರೀ ಪದ್ಮಾವತಿ ಅಮ್ಮನವ್ರ ದೇವಸ್ಥಾನ ಕ್ಷೇತ್ರ ಒಡಂಬೆಲು. ಇದೇ ಬಸ್ಸಿಗೆ ನಾವೀಗ ಬಂದಿದ್ದ. ಬಸ್ ಇನ್ನು ಮುಂದೆ ಹೆಣ್ಣಿ ಅಂತೇಳಿ ಒಂದು ಊರು ಐತಿ, ಆ ಊರಿಗೆ ಹೊಂಟೈತಿ. ಬರೀ ಈಗ ದೇವಸ್ಥಾನಕ್ಕೆ ಒಳಗಡೆ ಹೋಗೋನು. ಈ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಬಸ್ ಚಾರ್ಜ್ ನಮಗೆ ಒಬ್ಬರಿಗೆ ಟಿಕೆಟ್ 34 ರೂಪಾಯಿ ಆಯಿತು. ಟೋಟಲ್ 360 ಪ್ಲಸ್ 34 394 ರೂಪಾಯಿ.
ಇಲ್ಲಿವರೆಗೂ ನಮ್ಗೆ ಖರ್ಚಾಗಿದ್ದು. ಇದೇ ನೋಡಿ ಶ್ರೀ ವಡನಬೈಲು ಪದ್ಮಾವತಿ ಅಮ್ಮನವರ ದೇವಸ್ಥಾನ. ನಾವೀಗ ಸ್ನಾನ ಮಾಡ್ಕೊಂಡು ಫ್ರೆಶಪ್ ಆಗಿ ಆಮೇಲೆ ದೇವಿಯ ದರ್ಶನ ಮಾಡಕ್ಕೆ ಹೋಗ್ತೀವಿ. ಇಲ್ಲೇ ದೇವಸ್ಥಾನದ ಹಿಂಭಾಗನ ಹೊಳೆ ಐತಿ. ನೇಚರ್ ನೋಡ್ರಿ ಏನು ಮಸ್ತ್ ಐತಿ. ದೇವಸ್ಥಾನದ ಹಿಂಭಾಗದ ದೇವಸ್ಥಾನದಲ್ಲಿ ಮುಂಜಾನೆ ನಾಷ್ಟ ಸ್ಟಾರ್ಟ್ ಆಗೈತಿ. ಇನ್ನು ನಾಷ್ಟ ಮಾಡಿಕೊಂಡು ಆಮೇಲೆ ಅಮ್ಮನವ್ರ ದರ್ಶನಕ್ಕೆ ಹೋಗ್ಬೇಕು. ಶ್ರೀ ಪದ್ಮಾವತಿ ಅಮ್ಮನವರ ದೇವಸ್ಥಾನದಾಗ ಮುಂಜಾನೆ ಪ್ರಸಾದ ಅಂದ್ರೆ ನಾಷ್ಟ ಪ್ರಸಾದ ರೈಸ್ ಪುಲಾವ, ಸ್ವೀಟ, ಉಪ್ಪಿನಕಾಯಿ. ಈ ಕಡೆ ಪ್ರಕಾಶ್ ತಿನ್ನತಾನು. ಬರೀ ಪ್ರಸಾದ ಸೇವನೆ ಮಾಡೋಣ ಅಂತ. ನಾಷ್ಟ ಪ್ರಸಾದ ಸ್ವೀಕಾರ ಮಾಡಿ ಈಗ ಶ್ರೀ ದೇವಿಯ ದರ್ಶನಕ್ಕಂಥೇಳಿ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಶ್ರೀ ದೇವಿಯ ದರ್ಶನ ತೊಗೊಂಡು ಬರೋಣ. ಈಗ ಶ್ರೀ ಪದ್ಮಾವತಿ ದೇವಸ್ಥಾನದ ದರ್ಶನ ತಗೊಂಡು ಈಗ ಶ್ರೀ ಬಳೆ ಪದ್ಮಾವತಿ ಅಮ್ಮನವರ ಮೂಲ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಕೆಳಗಡೆ ಇದೆ ಮೂಲ ಸ್ಥಳ. ಶ್ರೀ ಹೊಳೆ ಪದ್ಮಾವತಿ ಅಮ್ಮನವರ ಮೂಲ ಸ್ಥಾನ ಮತ್ತು ಶ್ರೀ ಭೂತ ದೈವನ ದರ್ಶನ ಮುಗಿಸ್ಕೊಂಡು ಈಗ ಇಲ್ಲೇ ಒಂದು ಬಸದಿ ಇದೆ. ಆ ಬಸದಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಶ್ರೀ ವಡನಬೈಲು ಪದ್ಮಾವತಿ ಅಮ್ಮನವರ ದರ್ಶನವನ್ನು ಮಾಡಿಕೊಂಡು ಆಮೇಲೆ ಇನ್ನು ನೆಕ್ಸ್ಟ್ ನಾವು ಇಲ್ಲಿಂದ ಜೋಗ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡೋಣ. ಇಲ್ಲಿ ಬಸ್ ಇನ್ನೂ ಏನು ಬಂದಿಲ್ಲ. ಬಸ್ ಎಷ್ಟು ಗಂಟೆಗೆ ಬರುತ್ತೋ ಗೊತ್ತಿಲ್ಲ. ಇಲ್ಲಿ ಯಾರಿಗೂ ಅಷ್ಟು ಸರಿಯಾಗಿ 1:15 ಅಂತ ಇದ್ದಾರೆ. ನೋಡೋಣ ಬರೀ ಬಸ್ ಎಷ್ಟು ಗಂಟೆಗೆ ಬರ್ತೈತಿ ಏನು ಅಂಥೇಳಿ. ಇಲ್ಲಿಂದ ಜೋಗ ಫಾಲ್ಸ್ದಿಂದ ನಾವು ಸೀದಾ ಸಿಗಂದೂರು ಚೌಡೇಶ್ವರಿಗೆ ಹೋಗ್ತೀವಿ. ಅಲ್ಲಿಗೆ ಇವತ್ತಿನ ಡೇ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಡೇ ಏನು ಮಾಡ್ತೀವಿ ಅಂತ ಎಲ್ಲ ವಿಡಿಯೋದಲ್ಲಿ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ದೇವಸ್ಥಾನದಿಂದ ಸರ್ಕಲ್ವರೆಗೂ ನೋಡ್ಕೊತ ಬಂದು ಇಲ್ಲಿ ಮೇನ್ ರೋಡ್ ಯಾವುದಿದು ಜೋಗ ಮೇನ್ ರೋಡಿಗೆ ಬಂದಿದ್ದೀವಿ. ಇಲ್ಲಿ ಗೌರ್ಮೆಂಟ್ ಬಸ್ ಬರುತ್ತೆ ಅಂತ ಹೇಳಿದರು. ಕಾದು ನೋಡ್ಬೇಕಿನ್ನು.
ರೋಡಿಗೆ ಬಂದು ಒಂದು ತಾಸು ಆಯ್ತು, ಇನ್ನೂ ಬಸ್ಸ ಬರುವತ್ತಿಲ್ಲಿ. ಹಿಂಗೆ ಗಿಡದ ತೆಳಗೆ ಅಲ್ಲಿ ಬಿಸಿಲೊಂದು ಜಾಸ್ತಿ ಆಗತ್ತಂತಲೇ ಇಲ್ಲಿ ಒಂದು ದೊಡ್ಡ ಗಿಡ ಐತಿ. ಗಿಡದ ತೆಳಗೆ ಬಂದು ಸ್ವಲ್ಪ ಹಂಗೆ ರೆಸ್ಟ್ ಮಾಡತ್ತೀನಿ. ಈ ಬಸ್ಸಿನ ಒಂದು ಸಮಸ್ಯೆ ಭಾಳ ಐತ್ರಿ ಇಲ್ಲಿ. ಯಾವಾಗಲೇ ಒಂದು ಬಸ್ ಬರ್ತೈತಿ. ಇಲ್ಲಿ ಪ್ರೈವೇಟ್ ವೆಹಿಕಲ್ದವರು ತಿರುಗಿಮಿರಿಗೆ 6 ಕಿಲೋಮೀಟ್ರ್ ಐತಿ, 100 ರೂಪಾಯಿ ಕೇಳತ್ತಾರ ಅವ್ರು. ಇಲ್ಲಿ ಒಂದು ಪ್ರೈವೇಟ್ ಬಸ್ ಐತ್ರಿ, ಭಾಳ ದಿನ ತರಿ ಬಿದ್ರೊಳಗೆ. ಅದನ್ನು ತಳ್ಳಿ ಬಸ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದು ಮತ್ತು ಒಬ್ರಿಗೆ 50 ರೂಪಾಯಿ ಜೋಗ ಪಾಲಿಸ್ತಾರನ್ನ. ಅದಕ್ಕೆ ಅದನ್ನು ತಳ್ಳಬೇಕು, ಬೇರೆ ಹೋಗೋಣ ತಳ್ಳೋಣ ಅಂತ ತಳ್ಳಿ ಗಾಡಿ ಸ್ಟಾರ್ಟ್ ಮಾಡಿದ್ವಿ. ಈ ಪತಿ ಕೆಸರದಾಗ ಸಿಕ್ಕ ಚಾಲು ಆಗಂದ್ರೆ ಹೆಂಗಾಗಿತ್ತದ? ಹಸುವರನ್ನ ಎಲ್ಲರೂ ಹೊತ್ತಾರ ಅವರು. ಗೌರ್ಮೆಂಟ್ ಬಸ್ ಸಾಗರ ಶಿವಮೊಗ್ಗ ಒಂದು ಖಾಲಿ ಗೌರ್ಮೆಂಟ್ ಬಸ್ ಇದೆ. ಈಗ ಜೋಗ ಪಾಲ್ಸ್ಗೆ ಬಂದಿದ್ದೀವಿ. ಆ ಬಸ್ನವನು 50 ರೂಪಾಯಿ, ಒಬ್ರಿಗೆ 50 ರೂಪಾಯಿ ತೊಗೊಂಡ. ಬನ್ನಿ ಈಗ ಜೋಗ ಪಾಲ್ಸ್ ವೀಕ್ಷಣೆ ಮಾಡ್ಕೊಂಬರೋಣ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡು ಇರೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ ಎಂದು ಅನ್ನೋರ ಮಾತಿನಾಗೆ ನಾವೀಗ ಇದ್ದೀವಿ ಜೋಗದ ಗುಂಡಿಲಿ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ. ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ ನಿನ್ನಾಗೆ ಕುಣಿವೆ. ಜೋಗ ಪಾಲ್ಸ್ ವೀಕ್ಷಣೆ ಮಾಡ್ಕೊಂಡು ಹೊರಗೆ ಬಂದೆವು. ಬಿಸಿಲು ಎಷ್ಟೈತ್ರಿ, ನಮ್ಮ ಮುಖ ನೋಡ್ರೆ ನಿಮ್ಗೆ ಗೊತ್ತಾಕಿರ್ಬೇಕು ಇಲ್ಲಿ ಬಿಸಿಲು ಎಷ್ಟೈತಿ ಅಂತೇಳಿ. ಫುಲ್ ಕಾವಾಗತ್ತೈತಿ. ಒಟ್ಟು ಪಾಲ್ಸ್ ನೋಡೋಕೆ ಮೂಡ ಬರಲಿಲ್ಲ, ಅಷ್ಟು ಕಾವೈತಿ ಇಲ್ಲಿ. ಈಗ ಬರೀ ಪ್ರೈವೇಟ್ ಬಸ್ ಐತೈತಿ. ಈಗ ಪ್ರೈವೇಟ್ ಬಸ್ ಐತಿ, ಅದ್ರಾಗ ಸಾಗರವರೆಗೂ ಜರ್ನಿ ಮಾಡೋಣ. ಬರ್ರಿ, ಸಾಗರ ಶಿವಮೊಗ್ಗ ಆನಂದಪುರ ಕುಂಸಿ ಹೋಗತ್ತೈತೆ 2 ಗಂಟೆ ಅದ್ರೊಳಗಿಲ್ಲ. ಸಾಗರ KSRTC ಬಸ್ ನಿಲ್ದಾಣ. ಈಗ ನಾವಿದ್ದೀವಿ ಸಾಗರ ಪ್ರೈವೇಟ್ ಬಸ್ ನಿಲ್ದಾಣ ಒಳಗೆ. ಅಂದ್ರೆ ಪ್ರೈವೇಟ್ ಬಸ್ಸಿಗೆ ಬಂದಿರೋದ್ರಿಂದ ಇಲ್ಲೇ ಬಂದು ಬಸ್ ಇಳಿಸ್ತು. ಇಲ್ಲಿಂದ ನಾವು ಇನ್ನು ಸಿಗಂದೂರಕ್ಕೆ ಪ್ರೈವೇಟ್ ಬಸ್ ಇಟ್ಕೊಂಡು ಹೋಗ್ಬೇಕು. ಜೋಗ ಪಾಲ್ಸ್ದಿಂದ ಸಾಗರವರೆಗೂ ಬರೋಕೆ ನಮಗೆ ಟಿಕೆಟ್ ಚಾರ್ಜ್ ಆಯಿತು 40 ರೂಪಾಯಿ. ಇನ್ನು ಇಲ್ಲಿಂದ ಹೊಳೆಬಾಗಿಲು ಲಾಂಜ್ವರೆಗೆ ಹೋಗಿ ಅಲ್ಲಿಂದ ಲಾಂಜ್ ಇಟ್ಕೊಂಡು ಸಿಗಂದೂರಕ್ಕೆ ಹೋಗಿ ಮತ್ತೆ ಇವತ್ತೇ ರಿಟರ್ನ್ ಸಾಗರಕ್ಕೆ ಆಗಬೇಕು. ಯಾಕಂದ್ರೆ ನೈಟ್ ನಮ್ಮದು ಟ್ರೈನ್ ರಿಸರ್ವೇಷನ್ ಇದೆ. ಬನ್ನಿ ಈಗ ಹೊಳೆಬಾಗಿಲು ಲಾಂಜ್ವರೆಗೆ ಹೋಗೋಣ. ಮಧ್ಯಾಹ್ನ ಅಲ್ಲಿ ದೇವಸ್ಥಾನದಾಗ ಊಟ ಮಿಸ್ ಆಯಿತು. ಅದಕ್ಕಾಗಿ ಇಲ್ಲಿ ಸಾಗರ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಒಳಗೆ ಬಂದ ಒಂದು ಮಸಾಲೆ ದೋಸೆ ತಿಂದ್ವಿ. ಮಸಾಲೆ ದೋಸೆ ಅದು 50 ರೂಪಾಯಿ. ಸಿಗಂದೂರು ಬಸ್ ಪ್ಲಾಟ್ಫಾರ್ಮ್ಗೆ ಹತ್ತೈತಿ. ಈಗ ಬರೀ ಬಸ್ಸಿನೊಳಗೆ ಹತ್ತೋಣ ಅಂತ. ಸಿಗಂದೂರು ಈ ಬಸ್ಸು ಓನ್ಲಿ ಹೊಳೆಬಾಗಿಲು ಲಾಂಚ್ವರೆಗೂ ಹೋಗಲ್ಲ. ಲಾಂಚ್ ದಾಟಿ ಆ ಕಡೆ ದೇವಸ್ಥಾನದವರೆಗೂ ಈ ಬಸ್ ಹೋಗ್ತೈತಿ. ಸೀದಾ ಸಿಗಂದೂರು ದೇವಸ್ಥಾನದ ಮುಂದ್ಗಡೆವರೆಗೂ ಈ ಬಸ್ ಹೋಗ್ತೈತೆ ಅಂತ ಹೇಳಿದರು. ಅದು ಭಾಳ ಚಲೋ ಆಯಿತು. ಯಾಕಂದ್ರೆ ನಮಗೆ ಮತ್ತೆ ರಿಟರ್ನ್ ಬರೋಕ್ಕೆ ಭಾಳ ಅನುಕೂಲ ಆಯಿತು. ಯಾಕಂದ್ರೆ ಇವತ್ತೇ ನಾವು ರಿಟರ್ನ್ ಆಗಬೇಕು. ಸಾಗರ ಟು ಸಿಗಂದೂರು ಒಬ್ಬರಿಗೆ 60 ರೂಪಾಯಿ. ಇದರಲ್ಲಿ ಇನ್ಕ್ಲೂಡ್ ಲಾಂಚ್ ಚಾರ್ಜು ಎಲ್ಲನೂ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತದೆ. ಈಗ
ಮಸ್ತ್ ಐತಿ ಹೊಳಿ ಒಳಗೆ. ಡೈರೆಕ್ಟ್ ಸಿಗಂದೂರು ಬಸ್ ಸಿಗಲಿಲ್ಲ ಅಂದ್ರೆ ಇಲ್ಲಿ ಹೊಳೆಬಾಗಿಲು ಆ ಸೈಡ್ ದಡಕ್ಕೆ ಬಸ್ಗಳು ಬರ್ತಾವೆ, ಅಲ್ಲಿಂದ ಲಾಂಜ್ ಇಟ್ಕೊಂಡು ಈ ಕಡೆ ಸೈಡ್ ಬಂದು ಇಲ್ಲಿ ಸಾಕಷ್ಟು ಕ್ರೂಸರ್ಗಳು ಅದಾವು. ಸಿಗಂದೂರ್ವರೆಗೂ ಹೋಗ್ಬೋದು. ಕ್ರೂಸರ್ದವರು ಇಲ್ಲಿಂದ ಸಿಗಂದೂರಿಗೆ ಹೋಗಕ್ಕೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಮಗೆ ಡೈರೆಕ್ಟ್ ಸಿಗಂದೂರು ಬಸ್ ಐತಿ, ಅದಕ್ಕಾಗಿ ನಾವೇನು ಇಲ್ಲಿದೆ ಕ್ರೂಸರ್ ಹಿಡ್ಕೊಳ್ಳೋ ಅವಶ್ಯಕತೆ ಬೀಳಂಗಿಲ್ಲ. ಇದು ನೋಡಿ, ಇದೇ ದೇವಸ್ಥಾನದ ಮೇನ್ ಎಂಟ್ರೆನ್ಸ್. ಇಲ್ಲಿ ಹಾಲ್ಟ್ ಮಾಡದೇ ಇರೋರು ಪಾದರಕ್ಷೆಗಳನ್ನು ಇಲ್ಲಿ ಬಿಟ್ಟು ಲಗೇಜ್ಗಳನ್ನು ಇಲ್ಲಿಟ್ಟು ದೇವಿಯ ದರ್ಶನಕ್ಕೆ ಹೋಗಬೇಕು. ಹಾಲ್ಟ್ ಮಾಡೋರಿಗೆ ಹಿಂದ್ಗಡೆ ಸೈಡ್ ರೂಮ್ ಇದಾವೆ. ಇದೇ ಚೌಡೇಶ್ವರಿ ದೇವಿಯ ಮುಖ್ಯ ದೇವಸ್ಥಾನ ಇದು. ಸಿಗಂದೂರು ದರ್ಶನ ಮುಗಿಸ್ಕೊಂಡು ನಾವೀಗ ಹೊಳೆಬಾಗಿಲು ಲಾಂಚಿಗೆ ಮಾತ್ರ ರಿಟರ್ನ್ ಬಂದಿದ್ದೀವಿ. ಇಲ್ಲಿಂದ ಸಾಗರಕ್ಕೆ ಹೋಗಿ ಸಾಗರದಿಂದ ಮೈಸೂರು ತಾಳಗೊಪ್ಪ ಎಕ್ಸ್ಪ್ರೆಸ್ 9 ಗಂಟೆಗೆ ಬರುತ್ತೆ. ಅದನ್ನ ಹಿಡ್ಕೊಂಡು ಅರಸೀಕೆರೆಗೆ ಹೋಗಿ ಅರಸೀಕೆರೆಯಿಂದ ಶ್ರವಣಬೆಳಗೊಳ ಹೋಗಬೇಕು. ನಾಳೆ ನಿಮ್ಗೆ ಸಂಪೂರ್ಣ ಶ್ರವಣಬೆಳಗೊಳೆಲ್ಲ ನಿಮಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋ ನೋಡಿ. ಸಿಗಂದೂರಿಂದ ಅಲ್ಲಿ ಹೊಳೆಬಾಗಿಲು ಲಾಂಚಿಗೆ ಬರಬೇಕಾದ್ರೆ ನಮ್ದು ಟೈಮ್ ಭಾಳ ಲೇಟ್ ಆಯಿತು. ಲೇಟ್ ಅಂದ್ರೆ 6:30-7 ಗಂಟೆ ಆಗಿತ್ತು. ಲಾಸ್ಟ್ ಬಸ್ ಮಿಸ್ ಆಯಿತು. ಅದಕ್ಕಾಗಿ ಒಂದು ಟ್ರಾವೆಲರ್ ಹಿಡ್ಕೊಂಡು ಬಂದಿವಿ. ಆ ಟ್ರಾವೆಲರ್ದವನು ಒಬ್ಬರಿಗೆ 100 ರೂಪಾಯಿ ಚಾರ್ಜ್ ಮಾಡಿದ, ಆದರೆ ಸ್ಪೆಷಲ್ ಡೈರೆಕ್ಟ್ ಸಾಗರದವರೆಗೂ ತಂದುಬಿಟ್ಟ. ಇನ್ನು ನಮ್ಮ ಖರ್ಚಿನಲ್ಲಿ ನಾನೀಗ 100 ರೂಪಾಯಿನ ಪ್ಲಸ್ ಮಾಡ್ತಾಯಿದ್ದೀನಿ. ಮತ್ತು ಸಿಗಂದೂರಕ್ಕೆ ನೀವು ಏನಾದರೂ ಒಂದು ಬರೋರು ಇದ್ದಂದ್ರೆ ಒಂದು ತಲೆಯಲ್ಲಿ ಇಟ್ಕೋಬೇಕು. 6:30ಗೆ ಕರೆಕ್ಟಾಗಿ ಲಾಂಚ್ ಬಂದಾಗುತ್ತೆ. ನೀವು ಏನೇ ಇದ್ರೂ 6:30 ಒಳಗಾಗಿ ಸಿಗಂದೂರು ದರ್ಶನ ಮುಗಿಸ್ಕೊಂಡು ಹೊಳೆಬಾಗಿಲಿಗೂ ಬಂದು ರೀಚ್ ಆಗಬೇಕು 6:30 ಒಳಗಾಗಿ. ಈಗ ನಾನು ಇದ್ದೀನಿ ಈಗ ಸಾಗರದಲ್ಲಿ. ಇಲ್ಲೇ ಎಲ್ಲಾದರೂ ಊಟ ಮಾಡಿಕೊಂಡು 9 ಗಂಟೆಗೆ ಟ್ರೈನ್ ಇದೆ. 9 ಗಂಟೆಗೆ ಟ್ರೈನ್ ಹತ್ಕೊಂಡು ಅರಸೀಕೆರೆಗೆ ಹೋಗ್ಬೇಕು. ಬನ್ನಿ ಈಗ ಖಾನಾವಳಿ ಒಂದು ನೋಡಿ ಊಟ ಮಾಡೋಣ. ರೈಲ್ವೆ ಸ್ಟೇಷನ್ ಹತ್ರ ಒಂದು ಹೋಟೆಲ್ ಯಾವುದಿದು ಅನ್ನಪೂರ್ಣೇಶ್ವರಿ ಖಾನಾವಳಿ ಅಂತ. ಊಟ ಏನು ಕೊಟ್ರಿ? ಊಟ ರಾಗಿ ರೊಟ್ಟಿ, 2 ಥರ ಪಲ್ಯ, ರೈಸು ಎಲ್ಲ ಕೊಟ್ಟ. ರೇಟ್ ಮಾತ್ರ 80 ರೂಪಾಯಿ ಒಂದು ಪ್ಲೇಟ್ಗೆ. ಏನು ಮಸ್ತ್ ಕೊಟ್ರಿ. ರಸಮ್ ಅಂತೂ ಏನು ಕುಡಿದ್ರೆ ಅದೇನು ಹೇಳಂಗಿಲ್ಲ, ಅಷ್ಟು ಬಾರಿ ಇತ್ತು ರಸಮ. ಊಟ ಮಾತ್ರ ಬೆಸ್ಟ್ ಆಯಿತು. ಈ ನಮ್ಮ ಖರ್ಚಿನೊಳಗೆ ಇದೊಂದು 80 ರೂಪಾಯಿನ ನಾನು ಪ್ಲಸ್ ಮಾಡ್ತೀನಿ. ಇದೇ ನೋಡಿ ಸಾಗರ ಜಂಬಗಾರು ರೈಲ್ವೆ ಸ್ಟೇಷನ್. ಈಗ ನಾನು ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಾಯಿದ್ದೀನಿ. ಮತ್ತು ಇಲ್ಲಿ ನಮ್ಮ ಟ್ರೈನ್ ಬರ್ತೈತೆ ರೀ 9:15ಕ್ಕೆ. ಅದು ತಾಳಗೊಪ್ಪ ಮೈಸೂರು ಎಕ್ಸ್ಪ್ರೆಸ್ 16228 ಟ್ರೈನ್ ನಂಬರ್. ಅದರಲ್ಲಿ ನಾನು ಅರಸೀಕೆರೆವರೆಗೂ ಪ್ರಯಾಣ ಮಾಡ್ತೀನಿ. ಬರೀ ಈಗ ಸ್ಟೇಷನ್ ಒಳಗಡೆ ಎಂಟ್ರಿ ಆಗೋಣಂತ. ಸಾಗರ ಜಂಬಗಾರು. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಕೊನೆಯವರೆಗೂ ನೋಡಿದಾರ ಅಂದರೆ ಹೀಗೆ ನಿಮ್ಮ ಸಪೋರ್ಟ್ ಬೆಂಬಲ ಯಾವತ್ತೂ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಕಂಟಿನ್ಯೂ ಇರುತ್ತೆ, ಪಾರ್ಟ್ 2 ಅಲ್ಲಿ ಬರುತ್ತೆ. ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ.